ನಮಸ್ಕಾರ ಏಟಿ ಸಾಹೇಬ್ರೆ. ನಮಸ್ತೆ ಮೇಡಮ್. ನಮಸ್ತೆ. ಆರಾಮ? ತುಂಬ ಆರಾಮ ಮೇಡಮ್. ಓಕೆ, ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಿ. ನೀವು ಕೂಡ ಮೇಡಮ್. ಥ್ಯಾಂಕ್ ಯು. ಓಕೆ, ಈಗ ಈ ನಮ್ಮ ಕಾರ್ಯಕ್ರಮಕ್ಕೆ DCP ಸರ್ ಬಂದಿದ್ದಾರೆ. ನಿಮಗೆ ಹೇಗೆ ಅನ್ನಿಸ್ತಾ ಇದೆ? ಇದೊಂದು ಸರ್ಪ್ರೈಸಾ? ಸರ್ಪ್ರೈಸು ಮತ್ತೆ ಸ್ವಲ್ಪ ಎನರ್ಜಿ ಬಂದಂಗೆ ಆಯ್ತು ಮೇಡಮ್ ಈಗ. ಹೌದಾ? ಫುಲ್ ಜೋಶಲ್ಲಿ ಹಾಡ್ತೀರಾ ಇವಾಗ? ಯಾವ ಹಾಡನ್ನು ಹಾಡ್ತಿದ್ದೀರಿ? ತಾಳಿ ತಾಳಿ ಚಿನ್ನದ ತಾಳಿ ಅಂತ. ಎಷ್ಟೇ ಕಷ್ಟ ನಷ್ಟ ನೋವು ನಲಿವು ಬಂದ್ರೂ ಆ ತಾಳಿಗಿರೋ ಮಹತ್ವ ಸಾರುವಂಥ ಹಾಡನ್ನು ಹಾಡ್ತಾ ಇದ್ದೀನಿ. ಓ ಸೂಪರ್. ಈ ಹಾಡನ್ನು ನೀವು ಹಾಡ್ತಿರೋದು ನಮಗೆಲ್ಲರಿಗೂ ಸಿಕ್ಕಾಪಟ್ಟೆ ಖುಷಿ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ತಾಳಿ ತಾಳಿ ಚಿನ್ನದ ತಾಳಿ ಹೆಣ್ಣಿನ ಬಾಳಿಗೆ ಇದುವೆ ಬೇಲಿ, ಹೆಣ್ಣಿನ ಬಾಳಿಗೆ ಇದುವೆ ಬೇಲಿ. ತಾಳಿ ತಾಳಿ ಚಿನ್ನದ ತಾಳಿ ಹೆಣ್ಣಿನ ಬಾಳಿಗೆ ಇದುವೆ ಬೇಲಿ, ಹೆಣ್ಣಿನ ಬಾಳಿಗೆ ಇದುವೆ ಬೇಲಿ. ತಾಳಿ ತಾಳಿ ಚಿನ್ನದ ತಾಳಿ ಹೆಣ್ಣಿನ ಬಾಳಿಗೆ ಇದುವೆ ಬೇಲಿ, ಹೆಣ್ಣಿನ ಬಾಳಿಗೆ ಇದುವೆ ಬೇಲಿ. ಕೊರಳಿನ ನಡುವೆ ಹೊಳೆಯುವ ತಾಳಿ ಹೆಣ್ಣಿಗೆ ಅಂದವ ನೀಡುವ ತಾಳಿ. ಆ ಆ ಆ ಕೊರಳಿನ ನಡುವೆ ಹೊಳೆಯುವ ತಾಳಿ ಹೆಣ್ಣಿಗೆ ಅಂದವ ನೀಡುವ ತಾಳಿ. ಅರಿಶಿಣ ಕುಂಕುಮ ಧರಿಸುತ್ತಲಿರಲು ಮುತ್ತೈದೆ ಕತ್ತಲಿ ಇರಬೇಕು ತಾಳಿ. ತಾಳಿ ತಾಳಿ ಚಿನ್ನದ ತಾಳಿ, ತಾಳಿ ತಾಳಿ ಚಿನ್ನದ ತಾಳಿ ಹೆಣ್ಣಿನ ಬಾಳಿಗೆ ಇದುವೆ ಬೇಲಿ, ಹೆಣ್ಣಿನ ಬಾಳಿಗೆ ಇದುವೆ ಬೇಲಿ. ಮುತ್ತೈದೆಯರು ಮುಟ್ಟಿದ ತಾಳಿ, ಅತ್ತೆ ಮಾವರು ಹರಸುವ ತಾಳಿ. ಆ ಆ ಆ ಮುತ್ತೈದೆಯರು ಮುಟ್ಟಿದ ತಾಳಿ, ಅತ್ತೆ ಮಾವರು ಹರಸುವ ತಾಳಿ. ಗಂಡ ಒಡೆಯುತ್ತ ಬೈಯುತ್ತಲಿರಲು ಹೆಣ್ಣಿನ ಕತ್ತಲಿ ಇರಬೇಕು ತಾಳಿ. ತಾಳಿ ತಾಳಿ ಚಿನ್ನದ ತಾಳಿ ಹೆಣ್ಣಿನ ಬಾಳಿಗೆ ಇದುವೆ ಬೇಲಿ, ಹೆಣ್ಣಿನ ಬಾಳಿಗೆ ಇದುವೆ ಬೇಲಿ. ತಂದೆ ತಾಯಿಗಳು ದೂರವಾದರು, ಬಂಧು ಬಳಗವೇ ಬಾರದೆ ಹೋದರು. ಆ ಆ ಆ ತಂದೆ ತಾಯಿಗಳು ದೂರವಾದರು, ಬಂಧು ಬಳಗವೇ ಬಾರದೆ ಹೋದರು. ಕಣ್ಣಲ್ಲಿ ನೀರನ್ನು ಸುರಿಸುತ್ತಲಿರಲು ಮುತ್ತೈದೆ ಕತ್ತಲಿ ಇರಬೇಕು ತಾಳಿ. ತಾಳಿ ತಾಳಿ ಮುನ್ನಿನ ತಾಳಿ, ತಾಳಿ ತಾಳಿ ಹೆಣ್ಣಿನ ತಾಳಿ ಹೆಣ್ಣಿನ ಬಾಳಿಗೆ ಇದುವೆ ಬೇಲಿ, ಹೆಣ್ಣಿನ ಬಾಳಿಗೆ ಇದುವೆ ಬೇಲಿ. ರಂಗಮರವರೇ ನನ್ನ ಮಾತ ಕೇಳಿ, ತಂಗಿಯಮ್ಮನವರೇ ನನ್ನ ಮಾತ ಕೇಳಿ, ಇದನ್ನು ಹರಿದು ನೀವು ಚೆನ್ನಾಗಿ ಬಾಳಿ. ತಾಳಿ
ತಾಳಿ ಚಿನ್ನದ ತಾಳಿ. ಓಕೆ, ಇಟಿ ಕೃಷ್ಣಮೂರ್ತಿ ಅವರೇ, ಮೇಡಮ್ ಲಾಸ್ಟಲ್ಲಿ ಏನೋ ಹೇಳಿದ್ರಿ, ನನ್ನ ಮಾತು ಕೇಳಿ ಅಂತ. ಯಾರಿಗೆ ಹೇಳಿದ್ರಿ ಅನ್ನೋದು ನನಗೆ ಗೊತ್ತಾಗಿಲ್ವಲ್ಲ. ಎಲ್ಲರಿಗೂ ಎಲ್ಲರಿಗೂ ಹೇಳಿದ್ರಾ? ಓಕೆ, ರೈಟ್. ಹೇಗೆ ಅನ್ನಿಸ್ತು ನೀವು ಹಾಡಿದ್ದು? ನನಗನ್ಸೋದ್ಕಿಂತ ಅವ್ರಿಗನ್ಸಿರಿ. ಹೌದು, ನಿಮಗೆ ಒಳಗಡೆ ಚೆನ್ನಾಗಿ ಅನಿಸ್ತು. ಚೆನ್ನಾಗಿ ಅನ್ನಿಸ್ತಾ? ಓಕೆ, ನಮ್ಮ ಜಡ್ಜಸ್ಗೆ ಹೇಗೆ ಅನ್ನಿಸ್ತು ಅಂತ ಕೇಳ್ತೀನಿ. ಅರ್ಚನಾ ಮ್ಯಾಮ್. ಕೃಷ್ಣಮೂರ್ತಿ ಅವರೇ, ಮೇಡಮ್ ಫಸ್ಟ್ ಆಫ್ ಆಲ್ ಸಾಹೇಬರು ಬಂದಿದ್ದಾರೆ. ಸೊ ಅವ್ರ ಎದುರಿಗೆ ಅವ್ರು ಬಂದು ಕೂತಾಗ ನಿಮ್ಗೆ ಹಾಡೋದಕ್ಕೆ ಟೆನ್ಷನ್ ಆಗುತ್ತೆ ಅಂತ ಹೇಳ್ತೀರಿ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ನಂಗೆ ಇನ್ನೂ ಹೆಚ್ಚು ಸ್ಫೂರ್ತಿ ಶಕ್ತಿ ಬಂದಿದೆ ಅಂತ ನೀವು ಹೇಳಿದ್ದು ನೋಡಿ ತುಂಬ ಖುಷಿ ಆಯಿತು. ಯಾಕಂದರೆ ಅಪರೂಪ ಇದು. ಎಲ್ಲರೂ ಸೀನಿಯರ್ಸ್ನ ನೋಡಿದ ತಕ್ಷಣ ಗಡಗಡ ನಡುಕ್ತಾರೆ, ಬಟ್ ಅವ್ರು ನಿಮ್ಮನ್ನು ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ತುಂಬ ಪ್ರೀತಿ. ಆ್ಯಕ್ಚುಲಿ ನಾನು ಸೆಲೆಕ್ಟ್ ಆಗಿದ್ದೀನಿ ಅಂತ ಅವ್ರು ಫಸ್ಟ್ ಹೇಳಿದ್ದೆ ಅವ್ರಿಗೆ. ಎಲ್ಲರಿಗಿಂತ ಖುಷಿ ಪಟ್ಟಿದ್ದು ಅವ್ರು ನಮ್ಮ ಸರಿ ಮೇಡಮ್. ಇಂಥವ್ರೆಲ್ರಿಗೂ ಸಿಗಬೇಕಲ್ವಾ? ಹೌದು. ಮತ್ತು ನಿಮ್ಮಂತಹ ಸದಾಕಾಲ 24/7 ಟೆನ್ಷನ್ನಲ್ಲೇ ಇರುವಂತಹ ಒಂದು ವೃತ್ತಿ ಮತ್ತು ಜೀವನ ಎರಡೂ. ನಿಮಗೆ ಮನೆಗೆ ಹೋದರೂ ನೆಮ್ಮದಿ ಇರಲ್ಲ, ಅದೇ ಏನೋ ಓಡ್ತಾ ಇರುತ್ತೆ ತಲೆಯಲ್ಲಿ. ಖಂಡಿತ. ಸೊ ಈ ಥರದ ಜೀವನಕ್ಕೆ ನಿಮಗೆ ಪುರ್ಸೊತ್ತೇ ಇರಲ್ವಲ್ಲ, ಅಂಥದ್ರಲ್ಲಿ ಈ ವೇದಿಕೆ ಮೇಲೆ ಬಂದು ಹಾಡೋದಕ್ಕೆ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ. ಅದಕ್ಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ನಿಮ್ಮ ಥರ ಸ್ಟ್ರೆಸ್ಸಲ್ಲಿರೋ ಜೀವಗಳಿಗೆ ಕಲೆ ಬೇಕು. ನಿಮ್ಮನ್ನು ಏನಂತಾರೆ, ಬ್ರೈನಿನ ಒಂದು ಸ್ಯಾನಿಟಿಯನ್ನು ಉಳಿಸ್ಕೊಳ್ಳೋದಕ್ಕೆ ಕಲೆ, ಅದರಲ್ಲೂ ಸಂಗೀತ ಬೇಕೇ ಬೇಕು. ಸೊ ನಿಮಗೆ ದೇವರು ಹೆಚ್ಚು ಶಕ್ತಿ ಕೊಡಲಿ ಸರ್. ಈ ಥರ ಇನ್ನೂ ಹಲವಾರು ಜನಕ್ಕೆ ನೀವು ಸಪೋರ್ಟ್ ಮಾಡಿ, ಇನ್ನು ನಮ್ಮ ಸಂಗೀತ ಕ್ಷೇತ್ರಕ್ಕೆ ಒಳ್ಳೆ ಕೊಡುಗೆ ಕೊಡಿ. ಕಮಿಷನರ್ ಆಫೀಸಲ್ಲಿ ಎವ್ರಿ ಡೇ 5:30 8 ಗಂಟೆವರೆಗೂ ಡೈಲಿ ಅವರು ಸಮೇತ ತುಂಬ ಚೆನ್ನಾಗಿ ಆಡ್ತಾರೆ ಮೇಡಮ್. ಅರೇ ವಾ ಸರ್, ಹಾಗಾದರೆ 2 ಸಾಲ ಹಾಡ್ಬೇಕು ನೀವು. ಹಾಡ್ಬೇಕು ಏನಂತೀರಾ? ಮತ್ತೆ ಮೇಡಮ್, ಪೊಲೀಸರಿಗೆ ಎಲ್ಲೂ ವೇದಿಕೆ ಸಿಗಲ್ಲ, ನಮ್ಮಲ್ಲಿ ತುಂಬ ಜನ ಕಲೆಗಾರರು ಇದ್ದಾರೆ ಅಂತ ಹೇಳ್ಬಿಟ್ಟು ಡೈಲಿ ಪ್ರಾಕ್ಟೀಸ್ ಮಾಡಿಸ್ತಾರೆ ಮೇಡಮ್ ಅವರು. ಸರ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಸರ್, ದಯವಿಟ್ಟು ಪ್ಲೀಸ್ ಹೆಲ್ಪ್. ನಮಸ್ಕಾರ ಸರ್, ಸೋ ಹ್ಯಾಪಿ ಟು ಹ್ಯಾವ್ ಯು ಹಿಯರ್. ಇಟ್ಸ್ ಅನ್ ಆನರ್ ಅಂತಾನೆ ಹೇಳ್ಬೋದು. ನಿಮ್ಮ ಬತ್ತಳಿಕೆಯಿಂದ ಮತ್ತಷ್ಟು ಕಲೆಗಾರರು ಹೊರಗಡೆ ಬರಲಿ, ಮತ್ತಷ್ಟು ವೇದಿಕೆಗಳು ಇದೇ ರೀತಿ ಸಜ್ಜಾಗಲಿ ಅಂತ ಹೇಳ್ತಾ ಅ ವೆರಿ ವೆರಿ ವಾರ್ಮ್ ವೆಲ್ಕಮ್ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸರ್, ನೀವು ಹಾಡ್ತೀರಿ ಅಂತ ಈಗ ತಾನೇ ನಮ್ಮ AT ಅವ್ರು ಹೇಳಿದ್ರು. 1-2 ಸಾಲುಗಳು ಹಾಡ್ಬೋದಾ? ಎಲ್ಲರಿಗೂ ನಮಸ್ಕಾರ. ವಿಶೇಷವಾಗಿ ಇಲ್ಲಿ ಏನು ವೇದಿಕೆ ಮೇಲೆ ಜಡ್ಜಸ್ ಆಗಿ ಕೂತ್ಕೊಂಡಿದ್ದಾರೆ ನನ್ನ ಹಿರಿಯ ಅಧಿಕಾರಿಗಳು ಅಂತ ವೇಮಗಲ್ ನಾರಾಯಣಸ್ವಾಮಿ ಅವರೇ. ಮೇಡಮ್ ಹಾಡುಗಳಂತೂ ನಾವು ಸಣ್ಣ ಹುಡುಗರಿಂದನೂ ಕೇಳ್ಕೊಂಬಂದಿದ್ದೀವಿ. ಅವರ ಒಂದು ಇದು ಹಾಡುಗಳ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕಡಿಮೆ. ನೋಡ್ಕೊ ಮೇಡಮ್ ಅವ್ರದ್ದು ಮೇಡಮ್, ಸಾರಿ, ನಿಮ್ಮ ಹಾಡಿನ ಕೇಳಿರೋದ್ರ ಬಗ್ಗೆ ಹೇಳಿದೆ ಮೇಡಮ್. ಮತ್ತೆ ಇಲ್ಲಿ ಬಂದಿರ್ತಕ್ಕಂಥ ಮತ್ತೆ ಏನು ಪಾರ್ಟಿಸಿಪೆಂಟ್ಸ್ ಏನು ಬಂದಿದ್ದೀರಿ, ಇಡೀ ರಾಜ್ಯದಾದ್ಯಂತ ಬಂದಿದ್ದೀರಿ, ತಮಗೆಲ್ಲರಿಗೂ ನಾನು ಶುಭ ಕೋರ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನಮ್ಮ ಇಲಾಖೆಯ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಕೃಷ್ಣಮೂರ್ತಿ ಭಾಳ ಒಳ್ಳೆಯ ಸಿಂಗರ್. ನಾವು ನಮ್ಮ ಕಮಿಷನರ್ ಕಚೇರಿ ಇರ್ತಕ್ಕಂಥ ಆಡಿಟೋರಿಯಂನಲ್ಲಿ ತಿಂಗಳಿಗೆ 1-2-3 ಬಾರಿ ಯಾವಾಗ ರಜೆ ಇರುತ್ತೆ, ಫ್ರೀ ಇರುತ್ತೆ, ಆವಾಗ ನಾವು ಕರೋಕೆ ಒಂದು ಪ್ರಾಕ್ಟೀಸ್ ಮಾಡ್ತೇವೆ. ಹಳೆಯ ಚಿತ್ರಗೀತೆಗಳು ಮತ್ತು ಈ ಭಾವಗೀತೆಗಳು ಇಂಥವುಗಳನ್ನು ಪ್ರಾಕ್ಟೀಸ್ ಮಾಡ್ತೇವೆ. ನಮ್ಮಲ್ಲಿ ಬೆಂಗಳೂರು ಸಿಟಿಯಲ್ಲಿ ಡಿಸೆಂಬರ್ 21ರಂದು ನಾವೊಂದು ಕಾರ್ಯಕ್ರಮ ಮಾಡಿದಾಗ ನಾವೊಂದು 10-15 ಜನ ಸಿಬ್ಬಂದಿಗಳು ಬರ್ತಾರೆ ಅಂತ ಅಂದ್ಕೊಂಡು ನಾವೊಂದು ಕಾರ್ಯಕ್ರಮ ಮಾಡಿದ್ವಿ. 55 ಜನ ಇಡೀ ಸಿಟಿಯಲ್ಲಿರ್ತಕ್ಕಂಥ ಕಾನ್ಸ್ಟೇಬಲಿಂದ ಹಿಡಿದು DCP ವರೆಗೂ ಬಂದು ಭಾಗವಹಿಸಿದ್ರು. ಅದರಲ್ಲಿ ಒಂದು 10-15 ಜನ ಭಾಳ ಅತ್ಯುತ್ತಮವಾದಂಥ ಗಾಯಕರು ಸಿಕ್ಕರು. ನಾವು ಮೇಡಮ್ ಹೇಳಿದಾಗೆ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುವಂಥವ್ರು 24/7 ಒತ್ತಡದಲ್ಲಿ ಕೆಲಸ ಮಾಡುವಂಥ ಇಲಾಖೆ. ನಮಗೆ ಸಮಯ ಸಿಗೋದಿಲ್ಲ ಅನ್ನೋದು ಸಾರ್ವಜನಿಕರಿಗೂ ಗೊತ್ತು, ನಮಗೂ ಗೊತ್ತು. ಆದರೂ ಸಹ ಈ ಮಧ್ಯದಲ್ಲಿ ಸಮಯ ಸಿಕ್ಕಾಗ ನಮ್ಮ ಟೆನ್ಷನ್ ಅಂತ ಏನು ಹೇಳ್ತೀವಿ, ನಮ್ಮ ಒತ್ತಡವನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಮೇಡಮ್ ಹೇಳಿದಾಗೆ ಈ ರೀತಿ ಆಡೋದ್ರ ಮೂಲಕ ನಾವು ಅದನ್ನು ಮರಿತೀವಿ. ನಮಗೆ ಒಂದು ರಿಲ್ಯಾಕ್ಸ್ ಸಿಗುತ್ತೆ ಅಂದರೆ ನಿಜವಾಗ್ಲೂ ತಪ್ಪಾಗೋದಿಲ್ಲ. ನಮ್ಮ ಇಲಾಖೆಯಿಂದ ಬಂದಿರತಕ್ಕಂಥ ಕೃಷ್ಣಮೂರ್ತಿಗೆ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ತಾವು ಅವಕಾಶ ಕೊಟ್ಟಿದ್ದೀವಿ, ನಿಮಗೆ ಧನ್ಯವಾದವನ್ನು ಸಹ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಒಂದು ಲೈನ್ ಹಾಡ್ಬೋದಾ ಸರ್? ಚಿತ್ರಗೀತೆ ಸಣ್ಣ ಪುಟ್ಟ ಹಳೆ ಹಾಡುಗಳನ್ನು ಹಾಡುವಂಥವ್ರು ನಾವು. ಭಾವಗೀತೆ ಸರ್, ಭಾವಗೀತೆನ 2 ಸಾಲು ಹಾಡಿ ಸರ್. ತರವಲ್ಲ ತಗಿ ನಿನ್ನ ತಂಬೂರಿ ನಿಜ, ಪರದೆ ಬಾರಿಸದಿರು ತಂಬೂರಿ,
ತರವೆಲ್ಲ ತಗಿ ನಿನ್ನ ತಂಬೂರಿ ನಿಜ ತರದೆ ಬಾರಿಸದಿರು ತಂಬೂರಿ. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್, ದಟ್ ವಾಸ್ ವಂಡರ್ಫುಲ್. ಇಲ್ಲಿವರೆಗೂ ಬಂದು ನಮ್ಮ ಎಲ್ಲ ಸ್ಪರ್ಧಾಳುಗಳಿಗೂ ಸಪೋರ್ಟ್ ಮಾಡಿದ್ರಿ. ಥ್ಯಾಂಕ್ ಯು. ಓಕೆ, A.T. ಕೃಷ್ಣಮೂರ್ತಿ ಅವರೇ, ಮೇಡಮ್ ಓಕೆ, ನಿಮ್ಮ ಮುಖದಲ್ಲಿ ಮಂದಹಾಸ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ಅರ್ಚನಾ ಮ್ಯಾಮ್. ಈಗ ನಿಮ್ಮ ಗಾಯನದ ಬಗ್ಗೆ ಹೇಳೋದಾದರೆ ತುಂಬ ಒಂದು ಅದ್ಭುತವಾದ ಸಾಹಿತ್ಯ ಇರೋಂಥ ಹಾಡನ್ನು ಆರಿಸ್ಕೊಂಡಿದ್ದೀರಿ. ಇದು ಹೆಣ್ಣಿನ ಬಾಳಿಗೆ ಇದುವೇ ಬೇಲಿ ಅಂತ ಹೇಳಿದ್ರಲ್ಲ, ಅದನ್ನು ಎರಡು ರೀತಿಯಲ್ಲಿ ಅರ್ಥೈಸ್ಕೋಬಹುದು. ಒಂದು, ಮದುವೆಯಾಗಿ ಒಂದು ಕುತ್ತಿಗೆಯಲ್ಲಿ ಒಂದು ತಾಳಿ ಇದ್ದರೆ ಆಕೆಗೆ ಸಮಾಜದಲ್ಲಿ ಒಂದು ಪ್ರೊಟೆಕ್ಷನ್ ಸಿಗತ್ತೆ ಅನ್ನುವಂಥದ್ದು ಒಂದು ಮನಸ್ಥಿತಿ, ಆ ಒಂದು ಥಿಂಕಿಂಗ್. ಆದರೆ ಇನ್ನೊಂದು ರೀತಿ ಯೋಚನೆ ಮಾಡೋದಕ್ಕೆ ಹೋದರೆ ಬಹಳ ಹಲವಾರು ಇದರಲ್ಲಿ ನೋಡ್ತೀವಿ ನಾವು ಫ್ಯಾಮಿಲೀಸಲ್ಲಿ, ಆಕೆ ಎಷ್ಟೆಲ್ಲ ಏನೇನೋ ಟ್ಯಾಲೆಂಟ್ಸ್ ಇರುತ್ತೆ, ಆದರೆ ಮದುವೆ ಆದಮೇಲೆ ಅಡುಗೆ ಮನೆಗೆ ಸೀಮಿತಳಾಗಿಬಿಡ್ತಾಳೆ, ಮನೆ ಕೆಲಸಗಳಿಗೆ ಸೀಮಿತಳಾಗಿಬಿಡ್ತಾಳೆ. ಅದು ಇನ್ನೊಂದು ರೀತಿ ಬೇಲಿ ಅಂತ ಆಗುತ್ತೆ. ಸೊ ಎರಡೂ ಅರ್ಥಗಳನ್ನು ಅರ್ಥೈಸ್ಕೊಳ್ಳಬಹುದಾದಂಥ ತುಂಬ ಅದ್ಭುತವಾದ ಹಾಡು. ಆಮೇಲೆ ನೀವು ತುಂಬ ಚೆನ್ನಾಗಿ ಹಾಡಿದ್ರಿ. ಕೊರಳಿನ ನಡುವೆ ಹೊಳೆಯುವ ತಾಳಿ, ಹೆಣ್ಣಿಗೆ ಅಂದವ ನೀಡುವ ತಾಳಿ. ಅಲ್ಲಲ್ಲಿ ಸಣ್ಣ ಪುಟ್ಟ ಶ್ರುತಿ ಮತ್ತು ತಾಳ ಸ್ವಲ್ಪ ಅದಿನ್ನೂ ಕೂರಿಸ್ಕೋಬೇಕು. ಇವತ್ತು ನೀವು ತುಂಬ ಎಕ್ಸೈಟ್ ಆಗಿದ್ದೀರಾ, ಹಾಗಾಗಿ ಸ್ವಲ್ಪ ನಿಮಗೆ छूट ಕೊಡ್ತೀವಿ ನಾವು. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಪ್ರೇಮಗಿಲ್ ಸರ್, ಕಲಿಯೋದು ತುಂಬ ಇದೆ ಸರ್. ನನ್ನ ಪ್ರಕಾರ ಇನ್ನು ನೀವು ಅಂಬೆಗಾಲಿಟ್ಟು ಬಂದಿದ್ದೀರಿ ವೇದಿಕೆಗೆ. ಹೌದು. ಒಳ್ಳೆಯ ಅವಕಾಶ ಇದು. ಇದರಿಂದ ನೀವು ಇಡೀ ಗಾನ ಸಿಂಚನ ಕಾರ್ಯಕ್ರಮದ ಮುಖಾಂತರ ಇಡೀ ಕರ್ನಾಟಕದಲ್ಲಿ ನೀವು ಮನೆ ಮಾತಾಗ್ತೀರಿ. ಆ ಒಂದು ಸೀರಿಯಸ್ನೆಸ್ ತಗೊಂಡು ಇನ್ನೂ ಹೆಚ್ಚಿಗೆ ನೀವು ಕಲೀಲಿಕ್ಕೆ ಪ್ರಯತ್ನ ಪಟ್ಟು ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಹಾಡುಗಳನ್ನು ಆಡಲಿಕ್ಕೆ ಪ್ರಯತ್ನ ಮಾಡಿ. ಖಂಡಿತ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮುನಿರಾಜು ಸರ್, ನೀವು ಮೂಲತಃ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಯಾವ ಇದರಲ್ಲಿದ್ದೀರಿ? ಟ್ರಾಫಿಕ್ ಸರ್. ಟ್ರಾಫಿಕ್ಕಲ್ಲಿದ್ದೀರಲ್ಲ. ತಾಳಿ ತಾಳಿ ಸ್ವಲ್ಪ ನೀವೇನು ಹೇಳ್ಬೋದು ಗೊತ್ತಾ? ತಾಳಿ ತಾಳಿ ಸ್ವಲ್ಪ ತಾಳಿ, ತಲೆಗೆ ನೀವು ಹೆಲ್ಮೆಟ್ಟು ಹಾಕೊಳ್ಳಿ ಅಂತ ಹೇಳಿ ನಿಮಗೆ ಈ ಜನಪದ ಹಾಡುಗಳನ್ನೆಲ್ಲ ಹಾಡ್ತಿರಲ್ವಾ, ನೀವು ಈ ಸಾರಿಗೆ ಇಲಾಖೆಯಲ್ಲಿ ಬೇಕಾದಷ್ಟು ಇಂಥ ಮಾಹಿತಿಗಳನ್ನ ಕೊಡ್ಬೋದು. ನಿಮ್ಮ ಇಲಾಖೆಯವರು ನಿಮ್ಮಂಥವ್ರನ್ನ ಬಳಸ್ಕೊಂಡ್ರೆ ಅದ್ಭುತವಾಗಿ ಒಂದು ಇದನ್ನು ಮಾಡ್ಬೋದು. ಖಂಡಿತ ಸರ್. ಅಲ್ವಾ? ಖಂಡಿತ ಸರ್. ನಿಮ್ಮಿಂದ ಆ ಕೆಲಸ ಆಗಲಿ. ಓಕೆ ಸರ್, ಖಂಡಿತ ಮಾಡೋಣ ಸರ್. ಇನ್ನು ಬಾಕಿದೆಲ್ಲ ಮೇಡಮ್ ಹೇಳಿದ್ದಾರೆ, ಸರ್ ಹೇಳಿದ್ದಾರೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಕೃಷ್ಣಮೂರ್ತಿ ಅವರೇ, ಒಳ್ಳೆಯದಾಗಲಿ.